ನಮಸ್ಕಾರ ಸ್ನೇಹಿತರೆ. ಅಮೆರಿಕದ ನಡೆ ಏನು? ಡೊನಾಲ್ಡ್ ಟ್ರಂಪ್ ಭಾರತದ ಆಂತರಿಕ ವಿಚಾರಕ್ಕೆ ಕೈ ಹಾಕಿ ಬಿಟ್ರ? ಮೋದಿ ಪ್ರಧಾನಿಯನ್ನ ಅರೆಸ್ಟ್ ಮಾಡಲಿದೆಯಾ ಅಮೆರಿಕ? ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಪ್ಪಾ ಅಂದ್ರೆ, ಈಗಿನ ವೆನಿಜುವೆಲಾದ ಪರಿಸ್ಥಿತಿ ನೋಡಿ. ವೆನಿಜುವೆಲಾ ದೇಶದ ಮೇಲೆ ದಾಳಿ ಮಾಡಿ ಅಲ್ಲಿಯ ಅಧ್ಯಕ್ಷರ ಕಣ್ಣಿಗೆ ಬಟ್ಟೆ ಕಟ್ಟಿ ಕೈಗೆ ಬೇಡಿ ಹಾಕಿ ಅಮೆರಿಕದ ಕಮಾಂಡೋಗಳು ಎಳೆದೊಯ್ದ ರೀತಿ ಇದೆಯಲ್ಲ, ಅದು ಪೂರ್ವ ನಿಯೋಜಿತ. ಇದೆಲ್ಲ ಶುರುವಾಗಿದ್ದೇಗೆ ವೆನಿಜುವೆಲಾದಲ್ಲಿ ವಾಯು ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ, ಧರಣಿಗಳು ಪ್ರೊಟೆಸ್ಟ್ ಗಳು ಜಾಸ್ತಿ ಆಗ್ತಾ ಇದಾವೆ. ಅಲ್ಲಿನ ಸರ್ಕಾರ ವೋಟ್ ಚೋರಿ ಮಾಡಿ ಎಲೆಕ್ಷನ್ ಗೆದ್ದಿದೆ. ವೆನಿಜುವೆಲಾದಲ್ಲಿ ಡೆಮೋಕ್ರಸಿ ಇಲ್ಲ. ಭಾರತದಲ್ಲಿ ಈಗ ಆರೋಪಗಳಾಗ್ತಾ ಇದಾವಲ್ಲ, ಮೋದಿ ಸರ್ಕಾರ ಸಹ ವೋಟ್ ಚೋರಿ ಮಾಡಿ ಅಧಿಕಾರಕ್ಕೆ ಬಂದಿದೆ, ಭಾರತದಲ್ಲೂ ಸಹ ಡೆಮೋಕ್ರಸಿ ಇಲ್ಲ. ಇದೇ ರೀತಿಯ ಆರೋಪಗಳು ವೆನಿಜುವೆಲಾದಲ್ಲೂ ಸಹ ಕೇಳಿ ಬಂದಿದ್ದು. ಇದೇ ರೀತಿಯ ಪ್ರೊಟೆಸ್ಟ್ ಗಳ ಮೂಲಕ ವೆನಿಜುವೆಲಾದ ಆಪೋಸಿಷನ್ ಅಲ್ಲಿಯ ಅಧ್ಯಕ್ಷರನ್ನ ಅರೆಸ್ಟ್ ಮಾಡಬೇಕು ಅಂತ ಪ್ರೊಟೆಸ್ಟ್ ಮಾಡಿದ್ರು. ಅದು ಕೊನೆಗೂ ವೆನಿಜುವೆಲಾನ ಅಮೆರಿಕ ಕಬ್ಜಾ ಮಾಡೋ ಮೂಲಕ ಅಲ್ಲಿಯ ಅಧ್ಯಕ್ಷರನ್ನ ಅರೆಸ್ಟ್ ಮಾಡೋ ಮೂಲಕ ಕೊನೆಗೊಳ್ತು. ಅಂದ್ರೆ ಅಮೆರಿಕ ಯಾರ ಮಾತು ಕೇಳಲ್ವೋ ಅವರನ್ನ ಅರೆಸ್ಟ್ ಮಾಡುತ್ತಾ. ಹೇಗಿದೆ ನೋಡಿ, ಪ್ರಜಾಪ್ರಭುತ್ವದ ಮೂಲಕ ದೇಶದ ಜನನೇ ಆಯ್ಕೆ ಮಾಡಿರ್ತಕ್ಕಂತಹ ವೆನಿಜುವೆಲಾದ ಅಧ್ಯಕ್ಷ ಮದುರೋರನ್ನ ರಾತ್ರೋರಾತ್ರಿ ಅಮೆರಿಕದ ಕಮಾಂಡೋಗಳು ಅವರ ಬೆಡ್ರೂಮ್ಗೆ ನುಗ್ಗಿ ಅವರ ಹೆಂಡತಿಯ ಜೊತೆಗೆ ವೆನಿಜುವೆಲಾದ ಅಧ್ಯಕ್ಷ ಮಲಗಿದ್ದಾಗ ಕಣ್ಣಿಗೆ ಬಟ್ಟೆ ಕಟ್ಟಿ ಬೇಡಿ ಹಾಕಿ ಅರೆಸ್ಟ್ ಮಾಡಿಕೊಂಡು ಹೋಗ್ತಾರೆ. ಇನ್ನೊಂದ್ ಕಡೆ ಭಾರತದಲ್ಲಿ ಮೋದಿ ಸಹ ಅಮೆರಿಕದ ಮತ್ತು ಟ್ರಂಪ್ ಮಾತು ಕೇಳ್ತಾ ಇಲ್ಲ, ನೆನ್ಪಿಟ್ಕೊಳ್ಳಿ. ಮೋದಿ ವಿರುದ್ಧ ಸಹ ವೋಟ್ ಚೋರಿಯ ಆರೋಪ ಇದೆ, ನೆನ್ಪಿಟ್ಕೊಳ್ಳಿ. ಮೋದಿ ವಿರುದ್ಧ ಸಹ ಭಾರತದಲ್ಲಿ ಡೆಮಾಕ್ರಸಿ ಇಲ್ಲ ಅನ್ನುವ ಆರೋಪ ಇದೆ. ದೇಶದಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇದೆ ಅನ್ನೋ ಆರೋಪ ಇದೆ. ಇದೆಲ್ಲವೂ ಭಾರತದ ಮೇಲೂ ಸಹ ಅಮೆರಿಕ ಆಕ್ಷನ್ ಮಾಡುವ ಮುನ್ಸೂಚನೆ ಕೊಡ್ತಾ ಇದೆಯಾ? ಅಂತಹ ದಮ್ಮು ತಾಕತ್ತು ಅಮೆರಿಕಕ್ಕೆ ನಿಜಕ್ಕೂ ಇದೆಯಾ? ಮದುರೋ ವೆನಿಜುವೆಲಾದ ಅಧ್ಯಕ್ಷರು ಅಮೆರಿಕದ ಟ್ರಂಪ್ ಮಾತು ಕೇಳಲಿಲ್ಲ, ಹಾಗಾಗಿ ಆತನನ್ನ ಅರೆಸ್ಟ್ ಮಾಡಲಾಯಿತು. ಮೋದಿ ಸಹ ಟ್ರಂಪ್ ಮಾತು ಕೇಳ್ತಾ ಇಲ್ಲ. ಟ್ರಂಪ್ ಏತಿ ಅಂದ್ರೆ ಮೋದಿ ಪ್ರೇತಿ ಅಂತಾರೆ. ನಾನು ಹೇಳಿದ ರೀತಿ ನನ್ನ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ಒಪ್ಪಿ ಬರೋದಾದ್ರೆ ಟ್ರೇಡ್ ಡೀಲ್ಗೆ ಸೈನ್ ಆಗುತ್ತೆ ಅಂತಾರೆ ಮೋದಿ. ಟ್ರಂಪ್ರ ಯಾವುದೇ ಒತ್ತಡಕ್ಕೆ ಕ್ಯಾರೆ ಅನ್ನಲ್ಲ ಮೋದಿ. ಇನ್ನೂ ಒಂದು ಲಿಂಕ್ ಇದೆ, ಅದನ್ನು ಹೇಳ್ತೀನಿ ಕೇಳಿ. ವೆನಿಜುವೆಲಾದ ಆಪೋಸಿಷನ್ ಪಾರ್ಟಿಯ ಲೀಡರ್ಗೆ ನೊಬೆಲ್ ಪ್ರೈಸ್ ಸಿಕ್ಕಿದೆ. ಮದುರೋ ವೆನಿಜುವೆಲಾದ ರಾಷ್ಟ್ರಾಧ್ಯಕ್ಷನಾಗಿ ಸರಿಯಾಗಿ ಆಡಳಿತ ಮಾಡ್ತಾ ಇಲ್ಲ, ಡೆಮಾಕ್ರಸಿ ಇಲ್ಲ, ವೋಟ್ ಚೋರಿ ಮಾಡಿ ಬಂದಿರೋದು ಸರ್ಕಾರ ಅಂತ ಆರೋಪ ಮಾಡಿರುವುದು. ಇನ್ನೊಂದ್ ಕಡೆ ಬಾಂಗ್ಲಾದೇಶದಲ್ಲಿ ಏನಾಯ್ತು, ಯೂನಿಸ್ ಸಹ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ. ಆತನೇ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಆಯ್ಕೆಯಾಗಿದ್ದಂತಹ ಶೇಖ್ ಹಸೀನಾರ ಸರ್ಕಾರವನ್ನ ಜನ ಕಿತ್ತೊಗೆಯುವಂತೆ ಮಾಡಿ ಡಿಕ್ಟೇಟರ್ಶಿಪ್ ಆಳ್ವಿಕೆ ಮಾಡ್ತಾ ಇರೋದು. ಮುಂದೇನಾಯ್ತು, ಶೇಖ್ ಹಸೀನಾರು ಜೀವ ಉಳಿಸಿಕೊಳ್ಳುವುದಕ್ಕೆ ಭಾರತಕ್ಕೆ ಓಡಿ ಬರೋ ಪರಿಸ್ಥಿತಿ ಬಂತು. ವೆನಿಜುವೆಲಾದಲ್ಲೂ ಇದರ ಹಿಂದೆ ನೊಬೆಲ್ ಪ್ರೈಸ್ ಇದೆ, ಬಾಂಗ್ಲಾದೇಶದಲ್ಲೂ ಇದರ ಹಿಂದೆ ನೊಬೆಲ್ ಪ್ರೈಸ್ ಇದೆ. ಬಾಂಗ್ಲಾ ಫಸ್ಟ್ ಆಯ್ತು, ನಂತರ ವೆನಿಜುವೆಲಾ ಆಯ್ತು, ಈಗ ಭಾರತನ ಟಾರ್ಗೆಟ್ ಮಾಡ್ತಾ ಇದ್ದಾರಾ? ಈಗ ರಾಹುಲ್ ಗಾಂಧಿ ಅವರು ಪ್ರತಿಪಕ್ಷದ ನಾಯಕರಾಗಿರೋದು. ಅವ್ರು ಮಾಡೋ ಆರೋಪ, ಮೋದಿ ಸರ್ಕಾರ ವೋಟ್ ಚೋರಿಯಿಂದ ಬಂದಿರೋದು, ದೇಶದಲ್ಲಿ ಡೆಮಾಕ್ರಸಿ ಇಲ್ಲ. ಮುಂದೆ ಏನಾಗಬಹುದು ಯೋಚನೆ ಮಾಡಿ. ಕೇವಲ ಅರ್ಧ ಗಂಟೆನಲ್ಲೇ ಅಮೆರಿಕದ ಕಮಾಂಡೋಗಳು ವೆನಿಜುವೆಲಾದ ಅಧ್ಯಕ್ಷರ ಬೆಡ್ರೂಮ್ಗೆ ನುಗ್ತಾರೆ, ಅರೆಸ್ಟ್ ಮಾಡಿ ಎತ್ತಕೊಂಡೋಗ್ತಾರೆ. ಇವರ ವಿಚಾರಣೆ ನಡೆಯೋದಾದ್ರೂ ಎಲ್ಲಿ? ಅಂತಾರಾಷ್ಟ್ರೀಯ ಕೋರ್ಟ್ ನಲ್ಲ. ನೀವು ಹಂಗ್ ಅನ್ಕೊಂಡಿದ್ರೆ ತಪ್ಪು. ಅಮೆರಿಕದಲ್ಲಿ ಈತನ ವಿಚಾರಣೆ ನಡೆಯೋದು. ಪ್ರಜೆಗಳಿಂದನೇ ಆಯ್ಕೆಯಾಗಿದ್ದಂತಹ ಪ್ರಜಾಪ್ರಭುತ್ವ ಸರ್ಕಾರ ಮಾಡ್ತಾ ಇದ್ದ ವೆನಿಜುವೆಲಾದ ರಾಷ್ಟ್ರಾಧ್ಯಕ್ಷ ಮದುರೋಗೆ ಇಂಥ ಪರಿಸ್ಥಿತಿ ಬಂದ್ರೆ ಒಳಗಡೆ ಏನೋ ಕಿಚಡಿ ತಯಾರಾಗ್ತಾ ಇದೆ ಅಂತ ಅರ್ಥ ತಾನೆ. ಇದು ಕೇವಲ ಅಮೆರಿಕ ಮತ್ತು ವೆನಿಜುವೆಲಾದ ನಡುವಿನ ಯುದ್ಧ ಅಲ್ಲ. ಅಮೆರಿಕ ಟಾರ್ಗೆಟ್ ಮಾಡ್ತಾ ಇರೋದು ಚೈನಾವನ್ನ. ಇದರ ಹಿಂದ್ಗಡೆ ಭಾರತಕ್ಕೇನಾದ್ರೂ ಫ್ರೀ ಹ್ಯಾಂಡ್ ಸಿಕ್ಬಿಡ್ತಾ? ನಿಜಕ್ಕೂ ಅಮೆರಿಕ ಮತ್ತು ಟ್ರಂಪ್ಗೆ ನೆಕ್ಸ್ಟ್ ಟಾರ್ಗೆಟ್ ಮೋದಿ ಮತ್ತು ಮೋದಿಯನ್ನ ಅರೆಸ್ಟ್ ಮಾಡೋದಾ? ಭಾರತಕ್ಕೆ ತನ್ನ ಶತ್ರುಗಳನ್ನ ಹಣಿಯೋದಿಕ್ಕೆ ಫ್ರೀ ಹ್ಯಾಂಡ್ ಕೊಟ್ಟಿದೆಯಾ ಅಮೆರಿಕ? ಯಾಕಂದ್ರೆ ರಾತ್ರೋರಾತ್ರಿ ಅಮೆರಿಕದ ಸ್ಪೆಷಲ್ ಫೋರ್ಸ್ ನ ಕಮಾಂಡೋಗಳು ಮಿಡ್ ನೈಟ್ ಆಪರೇಷನ್ ಹ್ಯಾಮರ್ ಹೆಸರಲ್ಲಿ ವೆನಿಜುವೆಲಾದ ಅಧ್ಯಕ್ಷರ ಬೆಡ್ರೂಮ್ಗೆ ನುಗ್ಗಿ ಅವರನ್ನ ಎತ್ತಕೊಂಡೋಗ್ತಾರೆ. ಇವರಿಗೆ ಯಾವುದೇ ಕಾಯ್ದೆ ಕಾನೂನು ಅಂತಾರಾಷ್ಟ್ರೀಯ ಕೋರ್ಟ್ ನ ನಿಯಮಾವಳಿಗಳು ಅಪ್ಲೈ ಆಗೋದಿಲ್ಲ ನೋಡಿ. ಇವರ ವಿಚಾರದಲ್ಲಿ ವಿಶ್ವಸಂಸ್ಥೆನೂ ಮೂಗು ತೂರ್ಸೋದಿಲ್ಲ. ಅಷ್ಟೊಂದು ಅಕ್ಯುರೇಟ್ ಆಗಿ ಪ್ಲಾನ್ ಮಾಡಿದ್ದಾದ್ರು ಹೇಗೆ ಅಮೆರಿಕ ಅಂದ್ರೆ, ಕೋಟೆಯ ಬಾಗಿಲು ಒಳಗಿಂದನೇ ಓಪನ್ ಆಗಿರೋದು. ಇದರಿಂದ ಭಾರತಕ್ಕೇನಾದ್ರೂ ಪಾಠ ಕಲಿಯೋದಿದೆಯಾ? ಅಮೆರಿಕ ಹೇಳೋದೇನು, ವೆನಿಜುವೆಲಾದಲ್ಲಿ ಮದುರೋ ಎಲೆಕ್ಷನ್ ರಿಗ್ ಮಾಡಿ ವೋಟ್ ಚೋರಿ ಮಾಡಿ ಡೆಮಾಕ್ರಸಿ ಖತಮ್ ಮಾಡಿ ಎಲೆಕ್ಷನ್ ಗೆದ್ದಿರೋದು. ನಮ್ಮ ಪಕ್ಕದ ಪಾಕಿಸ್ತಾನದಲ್ಲಿ, ಇನ್ನೊಂದ್ ಕಡೆ ಇರುವ ಬಾಂಗ್ಲಾದೇಶದಲ್ಲಿ ಪ್ರಜಾಪ್ರಭುತ್ವ ಇದೆಯಾ? ಎಲ್ಲ ಅಧಿಕಾರ ಪಾಕಿಸ್ತಾನದಲ್ಲಿ ಆಸಿಫ್ ಮುನೀರ್ ಕೈಲಿ, ಇನ್ನೊಂದು ಕಡೆ ಬಾಂಗ್ಲಾದೇಶದಲ್ಲಿ ಯೂನಿಸ್ ಕೈಲಿದೆ. ಅಲ್ಲಿ ಯಾಕೆ ಆಕ್ಷನ್ ಮಾಡಲ್ಲ ಅಮೆರಿಕ? ಪಾಕಿಸ್ತಾನದಲ್ಲಿ ಡೆಮಾಕ್ರಸಿ ಅನ್ನೋದೇ ದೊಡ್ಡ ಜೋಕು. ಅಂತಹ ಪಾಕಿಸ್ತಾನದ ಸೇನಾಧ್ಯಕ್ಷರನ್ನ ವೈಟ್ ಹೌಸ್ಗೆ ಇನ್ವೈಟ್ ಮಾಡಿ ಲಂಚ್ ಬ್ರೇಕ್ಫಾಸ್ಟ್ ಕೊಡುತ್ತೆ ಅಮೆರಿಕ.
ಇನ್ನೊಂದ್ ಕಡೆ ಜನ ಆಯ್ಕೆ ಮಾಡಿರ್ತಕ್ಕಂತಹ ಪ್ರಜಾಪ್ರಭುತ್ವ ದೇಶ ವೆನಿಜುವೆಲಾನ ಒಸಕಿ ಹಾಕುತ್ತೆ ಅಮೆರಿಕ. ಇದಕ್ಕೆ ಕಾರಣ ಅಮೆರಿಕಕ್ಕೆ ಪಾಕಿಸ್ತಾನ ಒಂದು ಯೂಸ್ಡ್ ಸ್ಲೇವ್, ಬಳಕೆ ಮಾಡುವ ಗುಲಾಮನಿದ್ದಂತೆ. ಪಾಕಿಸ್ತಾನವನ್ನ ತನಗಾಗದವರ ವಿರುದ್ಧ ಅಮೆರಿಕ ಬಳಸುತ್ತೆ, ಪಾಕಿಸ್ತಾನವನ್ನ ಭಾರತದ ವಿರುದ್ಧ ಬಳಸುತ್ತೆ, ಅದೇ ಪಾಕಿಸ್ತಾನವನ್ನ ಇರಾನ್ ವಿರುದ್ಧನೂ ಬಳಸುತ್ತೆ, ಅದನ್ನೇ ಅಫ್ಘಾನಿಸ್ತಾನದ ವಿರುದ್ಧನೂ ಬಳಸುತ್ತೆ. ಆದ್ರೆ ಇನ್ನೊಂದ್ ಕಡೆ ವೆನಿಜುವೆಲಾ ಮತ್ತು ಭಾರತದಂತಹ ದೇಶಗಳು ಅಮೆರಿಕ ಹೇಳಿದಂತೆ ಕೇಳೋದಿಲ್ಲ. ಇದೇ ಕಾರಣ ವೆನಿಜುವೆಲಾದ ಮೇಲೆ ಅಟ್ಯಾಕ್ ಮಾಡಿರೋದಕ್ಕೆ. ಅದಕ್ಕೆ ಹೇಳಿದ್ದು ನೆಕ್ಸ್ಟ್ ಟಾರ್ಗೆಟ್ ಅಮೆರಿಕದ್ದು ಮೋದಿನ, ಭಾರತನ. ಸಿಮಿಲರ್ ಬೆಳವಣಿಗೆಗಳೇ ಭಾರತದಲ್ಲೂ ನಡೀತಾ ಇರೋದು. ವೆನಿಜುವೆಲಾಕ್ಕೂ ಭಾರತಕ್ಕೂ ಹೆಚ್ಚಿನ ವ್ಯತ್ಯಾಸಗಳಿಲ್ಲ. ನೀವು ಲಾಜಿಕ್ ಆಗಿ ಯೋಚನೆ ಮಾಡಿ, ವೆನಿಜುವೆಲಾದಲ್ಲಿ ಡೆಮೋಕ್ರಸಿ ಇಲ್ಲ ಅಂತ ಅಧ್ಯಕ್ಷರನ್ನ ಅರೆಸ್ಟ್ ಮಾಡೋದಾದ್ರೆ ಪಾಕಿಸ್ತಾನದಲ್ಲಿ ಯಾವ ಡೆಮೋಕ್ರಸಿ ಇದೆ ಸ್ವಾಮಿ? ಮುಲ್ಲಾ ಮುನೀರು, ಶಾಬಾಜ್ ಶರೀಫ್ ರನ್ನು ಸಹ ಅದೇ ರೀತಿ ಅರೆಸ್ಟ್ ಮಾಡಿಕೊಂಡು ಎತ್ತಾಕೊಂಡು ಹೋಗಬಹುದಲ್ಲ. ಅದ್ಯಾವುದನ್ನು ಮಾಡೋದಿಲ್ಲ ಅಮೆರಿಕ. ಕಾರಣ ಪಾಕಿಸ್ತಾನದಿಂದ ಅವರಿಗೆ ಫಾಯ್ದಾ ಇದೆ. ಆದ್ರೆ ವೆನಿಜುವೆಲಾ ಅವರ ಮಾತು ಕೇಳಲ್ಲ. ಯಾರು ಅಮೆರಿಕದ ಮುಂದೆ ಮಂಡಿ ಉರ್ತಾರೋ ಅವರನ್ನು ಯಾರು ಪ್ರಶ್ನೆ ಮಾಡೋದಿಲ್ವೋ, ಅವರನ್ನ ಟಚ್ ಮಾಡಲ್ಲ. ಆದ್ರೆ ಯಾರು ಅಮೆರಿಕಕ್ಕೆ ಸವಾಲಾಗ್ತಾರೋ ಅವರೆಲ್ಲ ಸಹಜವಾಗಿ ಅಮೆರಿಕದ ದುಶ್ಮನ್ಗಳಾಗ್ತಾರೆ. ಅಮೆರಿಕದ ದಾದಾಗಿರಿಯನ್ನ ಸಹಿಸಿಕೊಳ್ಳಲ್ಲ ಅಂತ ಪ್ರತಿಭಟಿಸಿದವರ ಮೇಲೆಲ್ಲ ಅಮೆರಿಕ ದಾಳಿ ಮಾಡುತ್ತೆ. ಅಂದ್ರೆ ಅಮೆರಿಕದ ನೌಟಂಕಿ ನೀತಿ ಇದರಿಂದ ಗೊತ್ತಾಗತ್ತೆ. ಅಮೆರಿಕದ ವೆನಿಜುವೆಲಾ ದಾಳಿಯ ಹಿಂದೆ ಚೈನಾನ ಟಾರ್ಗೆಟ್ ಮಾಡ್ತಾ ಇರೋದು ಅಮೆರಿಕ. ನೆನ್ಪಿಟ್ಕೊಳ್ಳಿ, ಲ್ಯಾಟಿನ್ ಅಮೆರಿಕ ಕಂಟ್ರಿ ವೆನಿಜುವೆಲಾ. ಯಾವ ದೇಶ ತಾನೇ ತನ್ನ ಸುತ್ತಮುತ್ತ ಶತ್ರುಗಳಿರೋದನ್ನ ಬಯಸುತ್ತೆ? ಚೈನಾ ವೆನಿಜುವೆಲಾಗೆ ಶಸ್ತ್ರಾಸ್ತ್ರಗಳನ್ನ ಕೊಡುತ್ತೆ. ವೆನಿಜುವೆಲಾದ ತೈಲವನ್ನ ವಿತೌಟ್ ಡಾಲರ್ ಬಾರ್ಟರ್ ಸಿಸ್ಟಮ್ ಅಲ್ಲಿ ಪರ್ಚೇಸ್ ಮಾಡುತ್ತೆ. ಇದರಿಂದ ಲಾಸ್ ಯಾರಿಗಾಗೋದು? ಅಮೆರಿಕಕ್ಕೆ. ಅಮೆರಿಕದ ಮಿಲಿಟರಿ ಫೋರ್ಸ್ ಎದುರುಗಡೆ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಗೊತ್ತಾ? ಅವರು ನಂಬಿಕೊಂಡಿದ್ದು ಚೈನಾದ ಶಸ್ತ್ರಾಸ್ತ್ರಗಳನ್ನ. ಆಪರೇಷನ್ ಸಿಂಧೂರದಲ್ಲಿ ಏನಾಯ್ತು? ಅಟ್ಟರ್ ಫ್ಲಾಪ್ ಆಯ್ತು. ಪಾಕಿಸ್ತಾನಕ್ಕೆ ಚೈನಾ ಕೊಟ್ಟಂತ ಶಸ್ತ್ರಾಸ್ತ್ರಗಳು, ಅದನ್ನೇ ನಂಬಿಕೊಂಡಿದ್ದ ವೆನಿಜುವೆಲಾದ ಕಥೆನೂ ಸಹ ಅಮೆರಿಕದ ಮುಂದೆ ಫ್ಲಾಪ್ ಆಗಿದೆ. ಅಂದ್ರೆ ನಾನು ಹೇಳ್ತಾ ಇರೋ ಡಾಟ್ಸ್ ನ ನೀವು ಲಿಂಕ್ ಮಾಡಿ. ಅಮೆರಿಕ ಮಾಡ್ತಾ ಇರೋದು ಚೈನಾನ ಟಾರ್ಗೆಟ್. ಲ್ಯಾಟಿನ್ ಅಮೆರಿಕದಲ್ಲಿ ಚೈನಾದ ಪ್ರಭಾವ ಜಾಸ್ತಿ ಆಗ್ತಾ ಇದೆ. ಇದರಿಂದ ಅಪಾಯ ಯಾರಿಗೆ? ಉತ್ತರ ಅಮೆರಿಕಕ್ಕೆ. ಇನ್ನೊಂದು ಇಂಪಾರ್ಟೆಂಟ್ ಕಾರಣ ಅಮೆರಿಕ ದಾಳಿ ಮಾಡಿರೋದಕ್ಕೆ, ಅವರ ಅರ್ಥವ್ಯವಸ್ಥೆ ಧ್ವಸ್ತ ಆಗೋಗಿದೆ. ಇದನ್ನ ಸರಿ ಮಾಡೋದಕ್ಕೆ ಎರಡೇ ಮಾರ್ಗ ಇರೋದು. ಒಂದು, ಆಯಿಲ್ ನ ಲೂಟಿ ಮಾಡೋದು. ಯಾವೆಲ್ಲ ಆಯಿಲ್ ರಿಚ್ ಕಂಟ್ರೀಸ್ ಇದಾವೋ ಅವರನ್ನೆಲ್ಲ ಎದುರಿಸಿ ಬೆದರಿಸಿ ಕೈವಶ ಮಾಡಿಕೊಳ್ಳೋದು. ಇನ್ನೊಂದು, ಯುದ್ಧಕ್ಕೆ ಪುಸಲಾಯಿಸೋದು, ತನ್ನ ಶಸ್ತ್ರಾಸ್ತ್ರಗಳನ್ನ ಮಾರೋ ಮೂಲಕ ದುಡ್ಡು ಮಾಡಿಕೊಳ್ಳೋದು. ನಿಮಗೆ ನೆನಪಿರಲಿ, ವೆನಿಜುವೆಲಾ ಆಯಿಲ್ ರಿಚ್ ಕಂಟ್ರಿ, ಹೈಯೆಸ್ಟ್ ಆಯಿಲ್ ರಿಸರ್ವೇಶನ್ ಹೊಂದಿರೋ ದೇಶ. ಈಗ ವೆನಿಜುವೆಲಾನ ಕಬ್ಜಾ ಮಾಡಿರೋದ್ರಿಂದ ಮುಂದಿನ 50 ವರ್ಷ ಅಮೆರಿಕಕ್ಕೆ ಯಾವುದೇ ಆಯಿಲ್ ನ ಟೆನ್ಷನ್ ಇಲ್ಲ. ಯಾವಾಗೆಲ್ಲ ಅಮೆರಿಕದ ಕರೆನ್ಸಿಗೆ ಮತ್ತು ಅದರ ಅರ್ಥವ್ಯವಸ್ಥೆಗೆ ಪೆಟ್ಟು ಬೀಳುತ್ತೋ ಆಗೆಲ್ಲ ಅಮೆರಿಕ ತೈಲ ಭಂಡಾರಕ್ಕೆ ಕೈ ಹಾಕಿರೋದು, ಯುದ್ಧಕ್ಕೆ ಕೈ ಹಾಕಿರೋದು. ಸಾಮಾನ್ಯವಾಗಿ ಯೋಚನೆ ಮಾಡಿ, ಉಕ್ರೇನ್ ರಷ್ಯಾ ವಾರ್ ಅಲ್ಲಿ ಉಕ್ರೇನ್ ಬೆನ್ನಿಗಿರೋದು ಯಾರು? ಅಮೆರಿಕ. ಇಸ್ರೇಲ್ ಇರಾನ್, ಇಸ್ರೇಲ್ ಪ್ಯಾಲಿಸ್ತೇನ್ ಹಮಾಸ್, ಈ ವಾರಲ್ಲಿ ಇಸ್ರೇಲ್ ಹಿಂದ್ಗಡೆ ಇರೋದು ಯಾರು? ಅಮೆರಿಕ. ಪಾಕಿಸ್ತಾನ ಭಾರತ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ಯಾರು? ಅಮೆರಿಕ. ಈ ಎಲ್ಲದರ ಹಿಂದೆ ಅಮೆರಿಕನೇ ಯಾಕಿರುತ್ತೆ? ಕಾರಣ ದುಡ್ಡು, ಆಯಿಲ್ ದಂಧೆ, ಶಸ್ತ್ರಾಸ್ತ್ರಗಳನ್ನ ಮಾಡಿ ಹಣ ಮಾಡೋದು. ಇವೆರಡೇ ಮೇನ್ ರೋಡ್ ಇರೋದು ಅರ್ಥವ್ಯವಸ್ಥೆಯನ್ನ ಸರಿ ಮಾಡೋದಕ್ಕೆ. ಇದರಿಂದ ಭಾರತಕ್ಕೂ ಫ್ರೀ ಹ್ಯಾಂಡ್ ಕೊಟ್ಟಂತೆ. ಅಮೆರಿಕಾನೇ ಒಂದು ದೇಶದ ಮೇಲೆ ಡೆಮೋಕ್ರಸಿ ಇಲ್ಲ, ನಮಗೆ ಥ್ರೆಟ್ ಇದೆ ಅದರಿಂದ ಅಂತ ದಾಳಿ ಮಾಡುತ್ತೆ ಅಂದ್ರೆ, ಭಾರತ ಸಹ ತನ್ನ ಪಕ್ಕದ ಕಂಟ್ರಿ ಬಾಂಗ್ಲಾದೇಶ, ಪಾಕಿಸ್ತಾನ ಎರಡೂ ಇದಾವೆ, ಅಲ್ಲೂ ಯಾವ ಡೆಮೋಕ್ರಸಿನೂ ಇಲ್ಲ, ಅದರಿಂದ ನಮಗೆ ಥ್ರೆಟ್ ಇದೆ, ನಾವು ಸಹ ಅದೇ ರೀತಿ ಆಪರೇಷನ್ ಮಾಡಬಹುದು ಅಲ್ವಾ? ಅಮೆರಿಕಾನೇ ಅದನ್ನ ಮಾಡೋದಿಕ್ಕೆ ಇಂಡೈರೆಕ್ಟ್ ಆಗಿ ಒಪ್ಪಿಗೆ ಕೊಟ್ಟಂತೆ ಅಲ್ವಾ? ಕೇವಲ ನಾನು 6 ತಿಂಗಳು ಮಾತ್ರ ಅಡ್ವೈಸರ್ ಆಗಿರ್ತೇನೆ, 6 ತಿಂಗಳೊಳಗೆ ಎಲೆಕ್ಷನ್ ಮಾಡಿ ಪ್ರಜಾಪ್ರಭುತ್ವ ತರ್ತೇನೆ, ಬಾಂಗ್ಲಾದೇಶದಲ್ಲಿ ಅಂತ ಅಧಿಕಾರಕ್ಕೆ ಬಂದ ಯೂನಿಸು 1.5 ವರ್ಷ ಆಯ್ತು. ಇಂತಹವ ಚೈನಾಗೆ ಹೋಗಿ ಹೇಳ್ತಾನೆ, ಭಾರತದ 7 ಸಿಸ್ಟರ್ಸ್ ನ ಭಾರತದ ಮೈನ್ ಲ್ಯಾಂಡ್ ಇಂದ ಕಟ್ ಮಾಡ್ತೇನೆ. ಇಂತಹವರ ವಿರುದ್ಧ ಭಾರತ ಸಹ ಸೈನ್ಯ ಕಾರ್ಯಾಚರಣೆ ಮಾಡಬಹುದಲ್ವಾ? ಅಮೆರಿಕ ವೆನಿಜುವೆಲಾದ ಮೇಲೆ ದಾಳಿ ಮಾಡಿದ್ದನ್ನ ಸಮರ್ಥನೆ ಮಾಡ್ಕೊಳ್ಳೋದಾದ್ರೆ, ಭಾರತ ಸಹ ಬಾಂಗ್ಲಾದೇಶ ಮೇಲೆ ದಾಳಿ ಮಾಡಿ ಸಮರ್ಥನೆ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ತುಪ್ಪ. ಇದು ಸರಿಯಾಗೋದಿಲ್ಲ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.